ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಕಥಾ ಸಂಚಿಕೆಯಲ್ಲಿ ನಾವು ದೇವಯಾನಿ ಕಥೆಯ ಮುಂದುವರೆದ ಭಾಗವನ್ನು ನೋಡೋಣ. ಒಮ್ಮೆ ರಕ್ಕಸರ ಗುರುಗಳಾದಂತಹ ಶುಕ್ರಾಚಾರ್ಯರ ಮಗಳು ದೇವಯಾನಿ ಹಾಗೂ ಆಕೆಯ ಗೆಳತಿ ರಾಜ ವೃಷಪರ್ವನ ಮಗಳು ಶರ್ಮಿಷ್ಠೆ ವನವಿಹಾರಕ್ಕೆ ಹೋದವರು ಅಲ್ಲೇ ಕೊಳದಲ್ಲಿ ಸ್ನಾನ ಮಾಡುತ್ತಾರೆ. ಸ್ನಾನ ಮುಗಿಸಿ ಬಂದ ಮೇಲೆ ದೇವಯಾನಿ ಕಣ್ತಪ್ಪಿನಿಂದ ರಾಜಕುಮಾರಿ ಶರ್ಮಿಷ್ಠೆಯ ಸೀರೆಯನ್ನು ಉಡುತ್ತಾಳೆ. ಇದರಿಂದ ಸಿಟ್ಟುಗೊಂಡ ಶರ್ಮಿಷ್ಠೆ ದೇವಯಾನಿಯನ್ನು ಒಂದು ಬಾವಿಗೆ ತಳ್ಳಿ ಹೊರಟು ಹೋಗುತ್ತಾಳೆ. ಮುಂದೆ ಅದೇ ದಾರಿಯಲ್ಲಿ ಬರುತ್ತಿದ್ದ ಯಯಾತಿ ಅವಳ ಆರ್ತನಾದ ಕೇಳಿ ಅವಳನ್ನು ರಕ್ಷಿಸುತ್ತಾನೆ. ಮುಂದೆ ಆತನೇ ದೇವಯಾನಿಯನ್ನು ವಿವಾಹವಾಗುತ್ತಾನೆ. ಆಗ ದೇವಯಾನಿಯು ತಂದೆಯಲ್ಲಿ ಹೇಳಿಸಿ ಶರ್ಮಿಷ್ಠೆಯನ್ನು ತನ್ನ ದಾಸಿಯಾಗಿಸಿ ತನ್ನೊಂದಿಗೆ ಗಂಡನ ಮನೆಗೆ ಕರೆದೊಯ್ಯುತ್ತಾಳೆ. ಯಯಾತಿಗೆ ದೇವಯಾನಿಯಲ್ಲಿ ಯದು, ತೂರ್ವಸು ಎಂಬ ಗಂಡು ಮಕ್ಕಳು ಹಾಗೂ ಮಾಧವಿ ಎಂಬ ಹೆಣ್ಣು ಮಗಳು ಜನಿಸುತ್ತಾರೆ. ಒಮ್ಮೆ ಆಕಸ್ಮಿಕವಾಗಿ ದಾಸಿಯ ವೇಷದಲ್ಲಿದ್ದ ಶರ್ಮಿಷ್ಠೆ ಯಯಾತಿಯ ಕಣ್ಣಿಗೆ ಬೀಳುತ್ತಾಳೆ. ಅವಳ ರೂಪ ಲಾವಣ್ಯವನ್ನು ಕಂಡು ಮರುಳಾದ ಯಯಾತಿ ರಹಸ್ಯವಾಗಿ ಅವಳನ್ನು ವರಿಸಿ ಅವಳಿಂದ ದ್ರುಹ್ಯು, ಅನು ಮತ್ತು ಪುರು ಎಂಬ 3 ಗಂಡು ಮಕ್ಕಳನ್ನು ಪಡೆಯುತ್ತಾನೆ. ಕ್ರಮೇಣ ಇದನ್ನು ಅರಿತ ದೇವಯಾನಿ ತನ್ನ ತಂದೆಯಲ್ಲಿ ದೂರು ಹೇಳಿ ಅವನಿಗೆ ಅಕಾಲದಲ್ಲಿ ವೃದ್ಧಾಪ್ಯ ಬರುವಂತೆ ಶಾಪ ಕೊಡಿಸುತ್ತಾಳೆ. ಯಯಾತಿಯ ಕಾಮತೃಷೆ ಇನ್ನೂ ಇಂಗಿರುವುದಿಲ್ಲ. ಅವನಿಗೆ ಇನ್ನೂ ಸುಖ ಬೇಕು ಅನ್ನಿಸಿರುತ್ತದೆ. ಆದುದರಿಂದ ಶುಕ್ರಾಚಾರ್ಯರಲ್ಲಿ ಕ್ಷಮೆಯನ್ನು ಯಾಚಿಸಿ ಅವನ ಯೌವನವನ್ನು ಮರಳಿ ಕೊಡುವಂತೆ ಬೇಡಿದಾಗ ಅವರು ಅವನ ಮಕ್ಕಳಲ್ಲಿ ಯಾರಾದರೂ ಅವನ ವಾರ್ಧಕ್ಯವನ್ನು ಸ್ವೀಕರಿಸಿದರೆ ಅವನು ಮತ್ತೆ ಯುವಕನಾಗಲು ಸಾಧ್ಯ ಎಂದು ಹೇಳುತ್ತಾರೆ. ದೇವಯಾನಿಯ ಮಗನಾದ ಯದು ಅವನ ಮುದಿತನವನ್ನು ಸ್ವೀಕರಿಸಲು ಒಪ್ಪುವುದಿಲ್ಲ. ಆಗ ಅವನ ಸಂತಾನಕ್ಕೆ ಇನ್ನು ಮುಂದೆ ರಾಜ್ಯಾಧಿಕಾರ ಇಲ್ಲವೆಂದು ಶಾಪ ಕೊಡುತ್ತಾನೆ. ಅವನ ಸಂತಾನವೇ ಯಾದವರು. ಶರ್ಮಿಷ್ಠೆಯ ಮಗನಾದ ಪುರು ತನ್ನ ಯೌವನವನ್ನು ತಂದೆಗೆ ಕೊಟ್ಟು ಅವನ ವೃದ್ಧಾಪ್ಯವನ್ನು ಸ್ವೀಕರಿಸಲು ಒಪ್ಪುತ್ತಾನೆ. ಮುಂದೆ ಯಯಾತಿ ಪುರುವಿನ ವಂಶದವರೇ ಸಿಂಹಾಸನದ ಅಧಿಕಾರಿಯಾಗಲಿ ಎಂದು ಹರಸುತ್ತಾನೆ. ಅವನಿಂದಲೇ ಮುಂದೆ ಚಂದ್ರವಂಶ ಬೆಳೆಯುತ್ತದೆ. ಯಯಾತಿ ಜೀವಿತಾವಧಿಯಲ್ಲಿ 100 ಅಶ್ವಮೇಧ, ರಾಜಸೂಯ, ವಾಜಪೇಯ, ಅತಿರಾತ್ರಾದಿ ಯಾಗಗಳನ್ನು ಮಾಡಿ ಅತುಲವಾದ ಪುಣ್ಯವನ್ನು ಸಂಪಾದಿಸಿದ್ದ. ಅಷ್ಟು ಹೊತ್ತಿಗಾಗಲೇ ಯಯಾತಿಗೆ ಪ್ರಾಪಂಚಿಕ ಬದುಕಿನಲ್ಲಿ ಇಂದ್ರಿಯ ಸುಖದಲ್ಲಿ ಜಿಗುಪ್ಸೆ ಬಂದು ಎಲ್ಲವನ್ನೂ ತ್ಯಜಿಸಿ ವಾನಪ್ರಸ್ಥಕ್ಕೆ ಹೋಗುತ್ತಾನೆ. ಕಾಮಿನಿ ಕಾಂಚನಾದಿಗಳಿಂದ ಲಭಿಸುವ ಸುಖ ಬೆಂಬತ್ತಿ ಹೋಗುವ ನಮ್ಮೆಲ್ಲರೆಲ್ಲರ ಒಳಗೂ ಒಬ್ಬ ಯಯಾತಿ ಇದ್ದಾನೆ. ಇದು ಯಯಾತಿಯೊಬ್ಬನ ಕತೆ ಅಲ್ಲ, ನಿಮ್ಮ ಕಥೆಯೂ ಹೌದು. ನಾಳೆ ಯಯಾತಿಯ ಮಗಳು ಮಾಧವಿಯ ಕಣ್ಣೀರಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಕತೆ ಸಂಚಿಕೆಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.